ಮ್ಯಾನಿಫೆಸ್ಟೇಷನಲ್ಲೂ ಇದು ಹೇಳ್ಕೊತೀವಲ್ಲ, ಸಡನ್ನಾಗಿ ಫಾರಿನ್ಗೆ ಹೋಗ್ತೀವೋ ಇಲ್ವೋ ಪಾಸ್ಪೋರ್ಟ್ ಮಾಡಿಸಿಟ್ಕೊಂಬಿಡು ಅನ್ನೋದು ಎಲ್ರಿಗೂ ನಾನೇ ಅಡ್ವೈಸ್ ಕೊಡ್ತಿದ್ದೆ ಎಲ್ರಿಗೂ. ಆ ಥರ ನಾನು ಒಂದಿನ ಹೋಗ್ಬಿಟ್ಟು ಸುಮ್ಮನೆ ಪಾಸ್ಪೋರ್ಟ್ ಮಾಡಿಸ್ಕೊಂಬಂದೆ. ಆಮೇಲೆ ನಂದು ಡ್ಯಾನ್ಸ್ ಎಲ್ಲ ಗೊತ್ತಿದ್ದರಿಂದ ಹೆಂಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆವಾಗ ಈ ಅಕ್ಕ ಕನ್ನಡ ಸಮ್ಮೇಳನದ್ದು ಒಂದು ಅಮರ್ನಾಥ್ ಗೌಡ್ರನ್ನ ಭೇಟಿ ಮಾಡಿದ್ದೆ. ಆಮೇಲೆ ಇನ್ನೊಂದಷ್ಟು ಜನ ಮೀಟ್ ಮಾಡಿದ್ದೆ. ಅಲ್ಲಿ ಹೋದಾಗಲೂ ಡ್ಯಾನ್ಸ್ ಎಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೆ ಒಂದಷ್ಟು ಟೀಮ್ಗೆ. ಸೊ ಅದೇನೋ ಧೈರ್ಯ ಮಾಡಿ ಹೋಗ್ಬಿಟ್ಟು ಕೆಲ್ಸಕ್ಕೆ ಸೇರಿಕೊಂಡೆ. ಅಲ್ಲಿ ಹೋದಾಗ ನೋಡಿ ಆ ದೇವರು ಹೆಂಗೆ ಮಾಡಿಸ್ತಾನೆ ಅಂದರೆ, ಅದೊಂದು ಕಾಫಿ ಶಾಪಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೂ ಮಲ್ಟಿಪಲ್ ಕೆಲಸ, ಒಂದು ಕೆಲಸ ಹೋಗಿ ಎಷ್ಟು ದಿವಸ ಇದ್ರಲ್ಲಿ? ಅಲ್ಲಿ ಒಂದು 2-3 ವರ್ಷ ಇದ್ದೆ. ಆಮೇಲೆ ಫಸ್ಟು ಒಂದು ಯಾವುದೋ ಒಂದು ಕಂಪ್ನಿ ದಟ್ ಈಸ್ ಅಲ್ಲಿನ ಕಾರ್ಪೊರೇಷನ್ಗೆ ಅವರು ಇದು ಮಾಡ್ತಿದ್ರು. ಅವಾಗವಾಗ ವೆಬ್ಸೈಟ್ ಬರೋಕ್ಕೆ ಶುರುವಾಗಿತ್ತು. ನಾನು ಜಾವಾ ಸ್ಕ್ರಿಪ್ಟ್ ಕಲ್ತಿದ್ದೆ, HTML ಜಾವಾ ಸ್ಕ್ರಿಪ್ಟು. ಆಮೇಲೆ ಅವ್ರಿಗೆ ಇಮೇಲ್ ಕಳಿಸೋದು, ಜೆರಾಕ್ಸ್ ಮಾಡಿಕೊಡೋದು, ಅಂದರೆ ಫೋಟೋ ಕಾಪಿ ಮಾಡಿಕೊಡೋದು. ಮತ್ತು ಇದು ಅಲ್ಲಿ ಯಾರೋ ಒಬ್ಬರು ಪಾರ್ಟ್ ಟೈಮ್ ಜಾಬ್ನ ಬಿಟ್ಬಿಟ್ಟು ಹೋಗಿದ್ರು. ಆ ಜಾಗ ತುಂಬಿಸ್ಕೊಂಡು ನಾನು ಆ ಕೆಲಸ ಮಾಡಿಕೊಂಡು, ಆಮೇಲೆ ಅಲ್ಲೇನು ಗೊತ್ತಾ, ವೀಕ್ಲಿ ಒನ್ಸೇ ಪೇಮೆಂಟ್ ಕೊಟ್ಬಿಡ್ತಾರೆ ನಿಮಗೆ ಸಂಬಳ. ಅದನ್ನು ದಿನ ಎಣಿಸೋದು ಆ ನೋಟುಗಳನ್ನ, ಇಷ್ಟು ದುಡ್ಡು ಡಾಲರ್ಸ್ನ. ಅಲ್ಲೂ ಲಲಿತಾ ಸಹಸ್ರನಾಮ ಮಾಡಿಬಿಟ್ಟೆ ಹೋಗ್ತಾಯಿದ್ದಿದ್ದು ನನ್ನ ಕೆಲಸಕ್ಕೆ. ಎಲ್ಲ ಅವಳದೇ, ಅಂದರೆ ಅದು ಮ್ಯಾನಿಫೆಸ್ಟೇಷನ್ಲಿ ಅದು ಲಲಿತೆ ಆಗಿರಲಿ, ಕೃಷ್ಣ ಆಗಿರಲಿ, ಯಾವ ಪರಮಾತ್ಮ ಶಿವನ್ ತೊಗೊಂಡ್ರು ಎಲ್ಲ ದಟ್ ಸುಪ್ರೀಮ್ ಎನರ್ಜಿ ಪುಷ್ಡ್ ಮೀ ಟು ಡೂ ಆಲ್ ದಿಸ್ ಥಿಂಗ್ಸ್. ಅಂದರೆ ನಿರಂತರವಾಗಿ ಮಾಡ್ತಾ ಹೋಗಬೇಕು ಅಂತ. ಸರಿ, ಅಲ್ಲಿಂದ ಆಯಿತು ಬಂದೆ ಅಂತ ತಿರ್ಗಾ ಬೆಚ್ಚಿಗೆ ಮನೇಲಿ ಮಲ್ಕೊಂಡು ನೆಮ್ಮದಿಯಾಗಿರಲಿ ಅಂತ ನಾನು ಅವತ್ತು ಇದ್ದವಳಲ್ಲ. ನೆಕ್ಸ್ಟ್ ಏನಂತ ಹೋಗೋಳೆ. ಯೂಶಲಿ ಕಷ್ಟ ನೋಡಿ ಬಂದಾಗ ಒಂದು ಗುರಿ ಇರುತ್ತೆ. ಓಕೆ, ಇಲ್ಲಿಗೆ ಬಂದಮೇಲೆ ಆಯಿತು, ಐ ಹ್ಯಾವ್ ಅರೈವ್ಡ್ ಅಂತ. ಸೊ ಈಗ ದುಡ್ಡು ಮತ್ತು ಆಪರ್ಚುನಿಟೀಸ್ ನನ್ನ ಮನೆ ಇಲ್ಲಿಗೆ ಆದಮೇಲೆ ಒಂದಷ್ಟು ಬಾಕ್ಸಸ್ಗಳು ಟಿಕ್ ಆಗಿರುತ್ತಲ್ಲ, ಅಲ್ಲಿಂದಲೂ ಮತ್ತೆ ಹಸಿವು, ಅದು ನೆಕ್ಸ್ಟ್ ಅಂತ ವಾಟ್ ನೆಕ್ಸ್ಟ್ ಅನ್ನೋ ಇದೆಯಲ್ಲ, ಅದು ಬಂದಿದ್ದು ಹೇಗೆ ಆ್ಯಂಡ್ ಅದು ಏನೇನು ಮಾಡಿಸ್ತು ನಿಮ್ಮ ಕೈನಲ್ಲಿ? ಐ ಮೀನ್ ಐ ಸಾ ದ ಬ್ರೋಷರ್, ಕ್ಯಾನ್ ಐ ಸಿ ದಟ್? ನೋಡ್ತೀನಿ, ಐ ಹ್ಯಾವ್ ಲಾಟ್ ಆಫ್ ಡೌಟ್ಸ್ ಇಲ್ಲಿಂದ. ಈಗ ಅಫ್ಕೋರ್ಸ್ ICA ಪ್ರೊಡಕ್ಷನ್ಸ್, ಇಂಡಿಯಾ ಕ್ಲಾಸಿಕ್ ಆರ್ಟ್ಸ್ ಅಂತ. ನಿಮ್ಮ ಈ ಬ್ರೋಷರ್ ನೋಡ್ತಾ ಇದ್ರೆ ತುಂಬ ಹೊಸತನಗಳಿದೆ ಇಲ್ಲಿ. ಫ್ರಮ್ ಶ್ರೇಯಾ ಸರನ್ ಟು AR ರೆಹಮಾನ್ ಅವ್ರದ್ದು ಕಾನ್ಸರ್ಟ್ಸ್ ಹೋಸ್ಟ್ ಮಾಡಿರೋದು, ಲಾಟ್ ಆಫ್ ಬ್ರ್ಯಾಂಡ್ ಶೂಟ್ಸು. ಕರೆಕ್ಟ್. ಸೊ ಒಂದೊಂದೇ ಚಿತ್ರಮ್ಮ ಜೊತೆಗಿದ್ದಾರೆ. ಐ ಮೀನ್ ಆಲ್ ದ ಬಿಗ್ ನೇಮ್ಸ್. ಅಂದರೆ ರೆಹಮಾನ್ ಶೋ ಮಾಡಿದಾಗ ಅವ್ರ ಜೊತೆ ಒಂದು 15 ಜನ ಸಿಂಗರ್ಸ್ ಬಂದಿದ್ರು. ಶಂಕರ್ ಮಹಾದೇವನ್ನು, ಚಿತ್ರಾ ಮೇಡಮ್ಮು, SPB ಅವರು, ಎಲ್ಲರೂ ಅವ್ರ ಟೀಮ್ ಬರುತ್ತೆ ನೋಡಿ ಅಲ್ಲಿ, ಆ ಪೂರ್ತಿ ಜನ. ಫಸ್ಟ್ ಆಫ್ ಆಲ್ ಈ ಇವೆಂಟ್ಸನ್ನು ಮಾಡ್ತಾ ಈ ಕಡೆಗೆ ಟರ್ನ್ ತೊಗೊಂಡ್ರಲ್ಲ, ವಾಸ್ ಇಟ್ ಅನ್ ಈಸಿ ಸ್ವಿಚ್? ಇಲ್ಲ, ನಾನು ಇವೆಂಟ್ ಮಾಡೋದಕ್ಕೂ ಸ್ಪಾನ್ಸರ್ಶಿಪ್ ಹುಡ್ಕೋದಕ್ಕೆ ಮೊದಲು ಈ ಸ್ಪೆಷಲ್ ಮಕ್ಕಳನ್ನ ಭೇಟಿ ಮಾಡಿದ್ನಲ್ಲ, ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾನೆ. ಅಮೆರಿಕನ್ ಬಂದಮೇಲೂ ಅದನ್ನ ಕಂಟಿನ್ಯೂ ಮಾಡಿದೆ. ತುಂಬ ಜನ ಇವನ್ ವಿಜುವಲಿ ಇಂಪೇರ್ಡ್ ಸ್ಪೆಷಲ್ ಮಕ್ಕಳನ್ನ ಅಮೆರಿಕಾಗೂ ಕರ್ಕೊಂಡು ಹೋಗಿದ್ದೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಸೋಕ್ಕೆ. ಇಲ್ಲಿ ಮಾಡಬೇಕಾದ್ರೆ ಸ್ಪಾನ್ಸರ್ಶಿಪ್ದು ಅವಾಗೆಲ್ಲ ಪುಟ್ಟದು 2,000-3,000 ಎಲ್ಲ ಸ್ಪಾನ್ಸರ್ಶಿಪ್ ತೊಗೊಂಡು ರವೀಂದ್ರ ಕಲಾಕ್ಷೇತ್ರದಲ್ಲಿ ಚೌಡಯ್ಯಲ್ಲೆಲ್ಲ ಮಾಡ್ತಾ ಬಂದ. ಆವಾಗ ನಂಗೆ ದೊಡ್ಡ ಸ್ಪಾನ್ಸರ್ಸ್ ಲೈಕ್ ಸಂತೂರು ಅವರು, ಮೈಸೂರು ಸ್ಯಾಂಡಲು, ಮೈಸೂರು ಸಿಲ್ಕ್ ಅವ್ರಲ್ಲ ಆವಾಗಲೇ 15 ವರ್ಷದ ಹಿಂದಿಂದಾನೇ ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಶುರು ಮಾಡಿದ್ರು. ಏನು ಮಾಡ್ತಿದ್ದೆ ನಾನು ಇವೆಂಟ್ಸು ಸ್ಪೆಷಲಿ ಅಂತ ಹೇಳಿದ್ರೆ, ಸಾಮಾಜಿಕ ಜವಾಬ್ದಾರಿಯುತವಾದಂಥದ್ದು. ಅಂದರೆ ಈ ಸ್ಪೆಷಲ್ ಮಕ್ಕಳನ್ನ ವೇದಿಕೆ ಮೇಲೆ ಮಾಡೆಲ್ಸ್ ಜೊತೆ ವಾಕ್ ಮಾಡಿಸ್ಬೇಕು. ಅಂದರೆ ಈ ಮಾಡೆಲ್ಸು ನಾವು ಸಮಾಜದಲ್ಲಿ ನಾವು ಹೈಯರ್ ಲೆವೆಲ್ಲು ಅಥವಾ ಈ ಮಕ್ಕಳು ಲೋವರ್ ಲೆವೆಲ್ ಅಂತಲ್ಲ, ಇಬ್ರಿಗೂ ಬ್ರಿಡ್ಜ್ ಬಿಟ್ವೀನ್ ಥರ ಅವ್ರನ್ನ ಮುಟ್ಕೊಳ್ಳೋ ಕೆಲಸನೂ ಇವ್ರು ಮಾಡಬೇಕು. ಅವಾಗ ಏನಾಗಿತ್ತು, HIV ಇದೆಲ್ಲ ಪೀಕಲ್ಲಿತ್ತು 90sಲ್ಲಿ 20sಲ್ಲಿ. ಸೊ ಆವಾಗ ಈ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಆ ಮಕ್ಕಳ ಜೊತೆ ಈ ಮಾಡೆಲ್ಸು ಒನ್ ಡೇ ಹೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರ ಜೊತೇಲಿದ್ದು ಅವ್ರಿಗೆ ಮೇಕಪ್ ಮಾಡಿ ಡ್ರೆಸ್ ಮಾಡಿ ಎಲ್ಲ ಮಾಡೋದಕ್ಕೆ ಮಾರ್ಕ್ಸ್ ಅಂತ ಕೊಡ್ತಿದ್ದೆ. ಸೊ ಮಿಸ್ ಕರ್ನಾಟಕದು ಒಂದು ಬ್ರ್ಯಾಂಡ್ ನೇಮು ನಾನು ರಿಜಿಸ್ಟರ್ ಮಾಡಿಟ್ಬಿಟ್ಟಿದ್ದೆ. ಮಿಸ್ ಕರ್ನಾಟಕ ನಾನೇ ಮಾಡ್ತಾಯಿದ್ದೆ ಇವೆಂಟ್ ಯಾವಾಗಲೂ ಮಾಡಿಸೋದು. ಸೊ ಆ ರೀತಿ ಇವೆಂಟ್ಗಳನ್ನ ಮಾಡ್ತಾ ಇಟ್ ಬಿಕೇಮ್ ಸೋ ಸಕ್ಸಸ್ಫುಲ್. ಐ ಯೂಸ್ ಟು ಮೇಕ್ ಮನಿ ಥ್ರೂ ದಟ್, ಬಿಕಾಸ್ ಅದರಲ್ಲೇ ವೇದಿಕೆ ಮೇಲೆ ಚಾರಿಟಿಗೂ ಕೊಟ್ಬಿಡ್ತಾ ಇದ್ವಿ. ಆಮೇಲೆ ಮಕ್ಕಳ ಎಜುಕೇಷನ್ಗೆ, ಹೆಲ್ತ್ಗೆ ಸಪೋರ್ಟ್ ಮಾಡ್ತಾ ಹೋದ್ವಿ. ಅದೇ ಟೈಮಲ್ಲಿ AR ರೆಹಮಾನ್ ಶೋ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಅಮೇರಿಕಾಗೆ ಹೋದಾಗ ಒಂದು ಮೈ ಗಾಡ್ ಪೇರೆಂಟ್ಸ್ ರವಿ ರಾಜಗೋಪಾಲ್, ಗಾಯತ್ರಿ ರವಿ ಅಂತ, ದೇ ಅಡಾಪ್ಟೆಡ್ ಮಿ. ಅಂದರೆ ದೇವ್ರ ಮುಂದೆ ನಮ್ಮಲ್ಲಿ ಒಂದು ಸಮಾಶ್ರಯಣ ಅಂತ ಮಾಡಿ ತೊಗೊಳ್ತೀವಿ. ಅಂದರೆ ಅವ್ರ ಮನೆಗೆ ಅಂತ
ನನ್ನನ್ನು. ದೇ ಲೈಕ್ಡ್ ಮೀ, ಸೊ ದೇ ಅಡಾಪ್ಟೆಡ್ ಮೀ. ಸೊ ಅವರು ಈ ಶೋ ನಾನು ಮಾಡಬೇಕು ಅಂತ ಗಲಾಟೆ ಮಾಡಿದಾಗ ಹಿ ಸೆಡ್ ಓಕೆ ವಿಲ್ ಆರ್ಗನೈಸ್. ಬಿಕಾಸ್ ರೆಹಮಾನ್ ಶೋ ಮಾಡೋದು ಎಷ್ಟು ದೊಡ್ಡದು. ನಾನೇನೋ ಇಲ್ಲಿ ಯಾವುದೋ ಚಿಕ್ಕ ಚಿಕ್ಕ ಶೋಗಳನ್ನ ಇವೆಂಟ್ಗಳನ್ನ ಮಾಡ್ತಾಯಿದ್ದೆ. ರೆಹಮಾನ್ದಕ್ಕೆ ಹೋಗಿ ನಾವು 3 ಕೋಟಿ ರೂಪಾಯಿ ಆವಾಗಲೇ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು. ಯಾವ ಇಸ್ವಿ ಇದು? 2005. ಓ ಮೈ ಗಾಡ್. 21 years. ಯು ವರ್ ಜಸ್ಟ್ 21? ಅಲ್ಲ, ಅದಾಗಿ 21 years. ನಾನು ಐ ವಾಸ್ 20, ನಾನೆಷ್ಟು 23. 23-year-old ರೂಪಾ ಎಕ್ಸ್ಪ್ಲೋರಿಂಗ್ ಅ ಬಿಗ್ ಓಷನ್ ವಿತ್ ಅ ಬಿಗ್ ಮ್ಯಾನ್. ಅಂದರೆ ಅದೂ ಅಷ್ಟೇ ದೇವರು ಪುಷ್ ಮಾಡ್ಕೊಂಡು ಹೋದರು ಅದು ಮಾಡಬೇಕು ಅಂತ. ಸೊ ಅವಾಗ ಗೊತ್ತಾ 23-25 ಇಯರ್ಸಲ್ಲೆಲ್ಲ ನಮಗೇನಂದರೆ ಮೈಂಡು ಹೇಳ್ದಂಗೆ ಯಾರೋ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿಬಿಡ್ಬೇಕು ಅನ್ನೋದು ರೈಟ್ ಏಜ್ ಇರುತ್ತೆ, ಅಥವಾ ಮನೇಲಿ ಬೈತಿರ್ತಾರೆ ಮದುವೆ ಮಾಡ್ಕೊತ. ಬಟ್ ನಾನು ಒಂದೊಂದೇ ಇವೆಂಟ್ ಮಾಡೋಕ್ಕೆ ಹೋದಾಗಲೂ ಐ ಡೋಂಟ್ ನೋ, ರೆಹಮಾನ್ದನ್ನು ಯಾರೋ ಬಂದು ನನಗೆ ಹೇಳಿದ್ರು, ನೋಡಿ ರೆಹಮಾನ್ದು ಡೇಟ್ಸ್ ಇದೆ ನೀವು ಮಾಡ್ತೀರಾ ಅಂತ, ಯಾರೋ ದುಬೈಯಿಂದ. ಆವಾಗ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮು ವರ್ಲ್ಡ್ ವೈಡ್ ಮಾಡ್ತಾಯಿದ್ದೆ. ಅವಾಗ ಹೀಗೆ ಕಾಂಟ್ಯಾಕ್ಟಿಗೆ ಬಂದಾಗ ಯಾರೋ ಆರ್ಗನೈಸರ್ಸು ದೇ ಟೋಲ್ಡ್ ಮೀ. ಆವಾಗ 3 crores ಅನ್ನೋದೆಲ್ಲ ಇಟ್ಸ್ ಅ ಬಿಗ್ ಮನಿ. ಬಟ್ ರೆಹಮಾನ್ ಶೋ ಮಾಡಿದಾಗ ನಮಗೆ ಚಾರಿಟಿಗೆ ಫಂಡ್ ರೈಸೂ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರಲ್ಲಿ, ಬೇರೆಯವ್ರಿಗೂ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅದನ್ನ ಮಾಡ್ಕೊಂಡಿತ್ತು. ಫಸ್ಟ್ ಟೈಮ್ ಹೆಂಗೆ ಮೀಟ್ ಮಾಡಿದ್ರಿ? ವಾಟ್ ವಾಸ್ ವಿ ವೆಂಟ್ ಟು ಮುಂಬೈ ಅಲ್ಲ, ರವಿ ಮತ್ತು ನಾನು ಮುಂಬೈಗೆ ಹೋದ್ವಿ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ಅಂತ. ಹಿ ಸ್ಪೋಕ್ ವೆರಿ ವೆಲ್. ಯಾವುದೋ ಒಂದು ಸ್ಟುಡಿಯೋಗೆ ಹೋಗಿದ್ವಿ, ಅಲ್ಲೆಲ್ಲೋ ರೆಕಾರ್ಡಿಂಗ್ ಸ್ಟುಡಿಯೋ. ಅವ್ರು ಅದೇ ದುಡ್ಡು ಕೊಟ್ಟರೆ ಇನ್ನೇನು ಪ್ರಶ್ನೆಗಳಿರಲ್ಲ. ಬಟ್ ಹೀ ಸೆಡ್ ವಿಚ್ ಡೇಟ್, ಹೌ ಡು ವಿ ಆರ್ಗನೈಸ್ ಇಟ್, ಅದೆಲ್ಲ ಬರುತ್ತೆ. ಅದರ್ವೈಸ್ ಆ್ಯಸ್ ಅ ಪರ್ಸನ್ ಹಿ ವಾಸ್ ರಿಯಲಿ ಗುಡ್. ಆವಾಗ ಅವರೆಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ರಲ್ಲ ಮುಂಚೆ. ದಿಲೀಪ್ ಅಂತ ಹೌದು. ಅವ್ರ ಹೆಸರು ಹೇಗೆ ಅವ್ರ ಅಮ್ಮ ಇಟ್ಟರು, ಅಲ್ಲಾ ರಖಾ ರೆಹಮಾನ್ ಅನ್ನೋದು, ರೆಹಮಾನ್ ಅದು ಹೇಳಿದ್ರು ಅನ್ಸುತ್ತೆ. ಏನೋ ಹುಷಾರಿರಲಿಲ್ಲ, ಆಮೇಲೆ ದೇವ್ರ ಅವ್ರ ಅಮ್ಮನ ಕನ್ಸಲ್ಲಿ ಬಂದು ಈ ರೀತಿ ಹೇಳಿದ್ರು ಇಡು ಅಂತ, ಅದಕ್ಕೆ ನನ್ನ ಹೆಸರು ನಿಂಗೆ ಬದಲಾಯಿಸಿದ್ರು ಅಂತ. ಮತ್ತು ಹಿ ವರ್ಕ್ಡ್ ವಿತ್ ಸೋ ಮೆನಿ ಮ್ಯೂಸಿಕ್ ಡೈರೆಕ್ಟರ್ಸ್, ಹಂಸಲೇಖ ಸರ್ ಜೊತೆ ಎಲ್ಲ, ಅದೆಲ್ಲ ಜ್ಞಾಪಿಸ್ಕೊಂಡ್ರು. ಆಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಾಗಲೂ ಅಷ್ಟೇ ಫಸ್ಟ್ ದರ್ಗಾಗೆ ಹೋಗಬೇಕು ಅಂತ ವಿಸಿಟ್ ಮಾಡಿಸಿದ್ರು. ನಾವು ಎಲ್ಲ ಹೋದ್ವಿ. ಹಿ ವಾಂಟೆಡ್ ಟು ವಿಸಿಟ್ ದಟ್ ಮಾರ್ಕೆಟ್ ಹತ್ರ ಇರೋದು ದರ್ಗಾಗೆ. ಹೋಗಿ ಅವರು ರೋಡಲ್ಲಿ ಹೋಗೋರೆಲ್ಲ ರೆಹಮಾನ್ ಆಯಾರೆ ಅಂತ ಅವ್ರಿಗೆಲ್ಲ ಜನಗಳಿಗೆ ಆಶ್ಚರ್ಯ. ನಾವೆಲ್ಲೂ ಇನ್ಫಾರ್ಮ್ ಮಾಡಿದೆ, ಹಾಗೆ ಕರ್ಕೊಂಡು ಹೋದ್ವಿ. ಅವ್ರು ಅಲ್ಲಿದ್ದೆಲ್ಲ ಏನೋ ಪೂಜೆ ಮಾಡ್ಕೊಂಡು ಬಂದರು. ಬಟ್ ಆಲ್ವೇಸ್ ಹಿ ಯೂಸ್ ಟು ಡಿಸ್ಕಸ್ ಅಬೌಟ್ ಭಗವದ್ಗೀತಾ ತುಂಬ ಚೆನ್ನಾಗಿ. ಲೈಕ್ ನಂಗೆ ಅನ್ನಿಸ್ತು ಅವ್ರಿಗೆಲ್ಲ ಇದ್ದೇ ಇರುತ್ತೆ ಈ ಫೌಂಡೇಶನಲ್ಲಿ. ಬಿಕಾಸ್ ಹೆಸರು ಬದಲಾಯಿಸ್ಕೊಂಡ್ರು ಅಥವಾ ಇದಕ್ಕೆ ಅಂತಲ್ಲ, ಎಲ್ಲ ಧರ್ಮದವ್ರಿಗೂ ನಿಜವಾದ ಸ್ಪಿರಿಚುಯಾಲಿಟಿ ಇರೋರಿಗೆ ನಾವುಗಳು ಈಗೆಲ್ಲ ಓದೋ ರೀತಿ ಅವರು ಎಲ್ಲ ಓದ್ತಾರೆ. ಸೊ ಅವರು ಭಗವದ್ಗೀತೆದೊಂದು ಫಿಲಮ್ ಮಾಡಿ ಅಂತ ಪಾಪ ಆವಾಗಲೇ ಹೇಳಿದರು ನನಗೆ, ಐಲ್ ಡೂ ದ ಮ್ಯೂಸಿಕ್. ಏನಾಯಿತು, ನಮ್ಮದು ರೆಹಮಾನ್ ಶೋ ಇಲ್ಲಿ ಮಾಡಿದಾಗ ತುಂಬ ಜೋರು ಮಳೆ ಬಂದುಬಿಡ್ತು. ಸ್ಟೇಜ್ ಎಲ್ಲ ಬಿದೋಗಿ, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬಿದೋಗಿ, ದೊಡ್ಡ ಚಂಡಮಾರುತ ಥರ ಗಾಳಿ ಬೀಸಿ ಸ್ಟೇಜೇ ಡುಪುಕ್ಕಂದು ಬಿದೋಯ್ತು. ಅಷ್ಟು ನಾವೇನು ಅಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೇರಳದಿಂದ ತರಿಸಿ, ಅದೆಲ್ಲ ಗೊತ್ತಲ್ಲ, ಸುಮ್ಮನೆ ಸ್ಟೇಜಲ್ಲಿ ಅವ್ರು ಮಾಡಲ್ಲ. ಸ್ಟೇಜ್ ಮೇಲೆ 120 ಜನ ನಿಂತಿರ್ತಾರೆ. ಅವ್ರು ಕೋರಸ್ ಹಾಡೋರು, ಈ ಸಿಂಗರ್ಸು, ಅದು ಇದೆಲ್ಲ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿದ್ದು ನಾನು. ಆವಾಗ ಜೋರು ಮಳೆ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಸ್ಟ್ ಫೋಟೋ ಅದು ಕಿತ್ತೋಗಿರೋದು ಅಲ್ಲೇನೇನೋ ಕಾಣುತ್ತೆ ಸ್ಟೇಜ್ ಆ ಥರ ಎಲ್ಲ. ವಾಟ್ ವಾಸ್ ನಿಮ್ಮೆಲ್ಲರ ರಿಯಾಕ್ಷನ್? ಅಂದರೆ ಫುಲ್ ಶೋ ಆಬ್ವಿಯಸ್ಲಿ ಆಗಲಿಲ್ಲ. ಇಲ್ಲ, ಆವಾಗಲೇ ಹಿ ಟೋಲ್ಡ್ ಮಿ ಇಫ್ ಯು ವಾಂಟ್ ಟು ಮೇಕ್ ಅ ಫಿಲಮ್, ಅದಕ್ಕೆ ನಾನು ಮಾಡಿಕೊಡ್ತೀನಿ ಮ್ಯೂಸಿಕ್ಕು ಅಂತ ಆವಾಗ ಹೇಳಿದ್ದು. ಅಂದರೆ ಆಸ್ ಅ ಬಟ್ ಆವಾಗ ಏನಾಯಿತು, ನಮಗೆ ಇದೆಲ್ಲ ಇವೆಂಟ್ ಮಾಡಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದಕ್ಕೇ ಆಮೇಲೆ ಏನಾಯಿತು, ಎಲ್ಲ ಗೇಟ್ಗಳಲ್ಲಿ ಈ ಪೊಲೀಸ್ನವರೆಲ್ಲ ಫ್ರೀ ಬಿಡೋಕ್ಕೆ ಶುರು ಮಾಡಿಬಿಟ್ರು ಜನನ. ನಾನು ಯಾವ ಗೇಟ್ಗೆ ಹೋಗಿ ಹೆಂಗೆ ಸ್ಟಾಪ್ ಮಾಡಲಿ? ಅಯ್ಯೋ, ಇವೆಂಟ್ ಮಾಡಿದ್ರೆ ಹಾಗೆ ಕಷ್ಟ. ಆಮೇಲೆ ಇವೆಂಟಲ್ಲಿ ಇಷ್ಟು ಟ್ಯಾಕ್ಸ್ ಕಟ್ಬಿಟ್ಟೆ ನೀವು ಟಿಕೆಟ್ಗಳನ್ನ ಕೊಡಬೇಕು ಅನ್ನೋದಿರುತ್ತೆ. ಬಟ್ ಇವರೇ ಬಂದ್ಬಿಟ್ಟು ನಮಗೆಲ್ರೂ ನಮಗೆ ಫ್ರೀ ಟಿಕೆಟ್ ಕೊಡಿ, ಕಾಂಪ್ಲಿಮೆಂಟ್ರಿ ಟಿಕೆಟ್ ಕೊಡಿ ಅಂತಾರೆ. ಕಾಂಪ್ಲಿಮೆಂಟ್ರಿ ಟಿಕೆಟ್ಗೂ ನಾವು ಟ್ಯಾಕ್ಸ್ ಕಟ್ಟಿ ಇವ್ರಿಗೆ ಕಾಂಪ್ಲಿಮೆಂಟ್ರಿ ಕೊಡಬೇಕು ಅಂತಾರೆ ಆಫೀಸರ್ಸು. ಅದೆಲ್ಲ ತುಂಬ ಕಷ್ಟ. ಆಮೇಲೆ ಒಂದು 15 ಪರ್ಮಿಷನ್ ತೊಗೋಬೇಕಾಗಿತ್ತು. ಅದೇನೋ ಅಂಡರ್ಗ್ರೌಂಡ್ದು ಮತ್ತು ಇದ್ರದ್ದು ಮೆಡಿಕಲ್ದು ಎವ್ರಿಥಿಂಗ್. ನನಗೆ ನಾಳೆ ಶೋ ಅಂದರೆ ಕಾರ್ಪೊರೇಷನಲ್ಲಿ ಇವತ್ತು ರಾತ್ರಿ ಕೊಟ್ಟಿದ್ದಾರೆ ಪರ್ಮಿಷನ್. ನಾಳೆ ಹೆಂಗೆ ಆರ್ಗನೈಸ್ ಮಾಡಲಿ ನಾನೆಲ್ಲ, ಅಂದರೆ ದುಡ್ಡು ಕೊಡಲಿ ಅಂತ. ಈ ಥರ ಎಲ್ಲ ತುಂಬ ಕಡೆ ಪ್ರಾಬ್ಲಮ್ಗಳಿರುತ್ತೆ. ಡೈರೆಕ್ಟ್ಲಿ ಐ ಆಮ್ ಟೆಲ್ಲಿಂಗ್, ದಟ್ಸ್ ಓಕೆ. ಅದೆಲ್ಲ ನನ್ನ ರಜನಿಕಾಂತ್ ಅವ್ರದ್ದೊಂದು ಇದೇ ಥರ ಫಿಲಮ್ ಬಂದಿತ್ತು. ಅವರು ಪರ್ಮಿಷನ್ ಒಂದು ಸ್ಕೂಲ್ ಮಾಡಬೇಕು ಅನ್ನೋ ಪರ್ಮಿಷನ್ ತೊಗೊಳಕ್ಕೇ ಅವರು ಬಿದೋಗ್ತಾರೆ ಲೈಫಲ್ಲಿ, ಎಷ್ಟು ಕಷ್ಟ ಆಗುತ್ತೆ ಅಂತ.
ಆ ಥರ ಅಷ್ಟು ಕಷ್ಟಗಳು. ನಾವೇನೋ ಒಂದು ಒಳ್ಳೇದು ಮಾಡ್ತೀವಿ ಚಾರಿಟಿಗೋಸ್ಕರ ಅಂತಂದ್ರೂ ವಿತೌಟ್ ಅವರ್ ಪರ್ಮಿಷನ್ ಎಲ್ಲ ಗೇಟಲ್ಲೂ ಫ್ರೀ ಬಿಟ್ಬಿಟ್ರು ಜನನ. ವಾಟ್ ಡಿಡ್ ಯು ಲರ್ನ್ ಫ್ರಮ್ ದ್ಯಾಟ್ ಇನ್ಸಿಡೆಂಟ್? ಅಂದರೆ ಅಂದರೆ ಎವ್ರಿ ಸ್ಟೆಪ್ಪಲ್ಲಿ ನಾವು ಜೀವನ ಪಾಠ ಕಲಿತಾನೇ ಹೋಗ್ತೀವಲ್ಲ, ಬಟ್ ಇಟ್ ವಾಸ್ ಅ ಹ್ಯೂಜ್ ಪಾಠ. ಅಷ್ಟು ಕೋಟಿ ಇನ್ವೆಸ್ಟ್ ಮಾಡಿದಾಗ ಅಂದರೆ ಅದು ನಾವು ಲೋನ್ ತೊಗೊಂಡೇ ಮಾಡಿದ್ದು. ಹೌದು, ಇಟ್ ಡಿಡ್. ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನಗೆ ಸಾಕಪ್ಪ ಜೀವನ, ದೇವ್ರು ಊಟ ಮಾಡೋಕ್ಕೆ ಕೊಟ್ಟಿದ್ದಾನೆ, ನಾನು ಊಟ ಮಾಡ್ಕೊಂಡಿರ್ತೀನಿ ಅಂತ ಹಿಂಗೆ ಸೆಟ್ಲಾಗ್ಬಿಡೋರು. ನಾನು ತಿರ್ಗಾ ವಾಪಸ್ ಬರ್ತೀನಿ ಅಂತ ಆ ಚಾಲೆಂಜ್ ತೊಗೊಂಡು ಬರೋದಿದೆಯಲ್ಲ. ಬಟ್ ಮೈ ಡ್ಯಾಡ್ ಅಂದರೆ ಮೈ ಗುರು ರವಿ ರಾಜಗೋಪಾಲ್ ಅವರನ್ನ ಹಿ ಸಪೋರ್ಟೆಡ್ ಮೀ ಸೋ ಮಚ್. ಫೈನಾನ್ಷಿಯಲಿನೂ ಪಾಪ ಅವರೇ ಬಂದು ಇದೆಲ್ಲ ಸಪೋರ್ಟ್ ಮಾಡಿದರು. ಅವರೆಲ್ಲ ನಂಗೆ ಮಾನಸಿಕವಾಗಿ ದೆನ್ ದೇ ಟಾಟ್ ಮೀ. ಅಂದರೆ ಮೊದಲಿಂದ ನಂಗೆ ಹೇಳ್ಕೊಡ್ತಿದ್ರು ಭಗವದ್ಗೀತಾ, ಕರ್ಮ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಹೌ ಕರ್ಮ ನೀನು ಮಾಡಲೇಬೇಕು ಅನ್ನೋದನ್ನು ಮಾಡಲೇಬೇಕು. ಯು ಕೆನಾಟ್ ಎಸ್ಕೇಪ್. ಅದು ನಿನ್ನ ಬೀಳಿಸ್ಲೂಬಹುದು, ಎತ್ತಲೂಬಹುದು. ಆವಾಗ ನಾನು ಮಾಡಿಬಿಟ್ಟೆ ಮುಂದಕ್ಕೆ ಹೋಗಬೇಕಲ್ಲ. ಸೊ ಒಂದು ಹಿಂಗಾಯಿತು, ಒಂದು ಯುದ್ಧದಲ್ಲಿ ಸೋತೋದೆ ಅಂತ ಅಂದ್ಬಿಟ್ಟು ನಾನು ಮನೆಗೆ ಓಡೋಗೋಕ್ಕಾಗಲ್ಲ. ಇನ್ನೊಂದು ಯುದ್ಧಕ್ಕೆ ಪ್ರಿಪೇರ್ ಆಗಬೇಕು.